ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7 ಡಿಸೆಂಬರ್ 2025 ನಡೆದಿರ್ತಕ್ಕಂಥ KRTETಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಮಗೆ ಮೋಟಿವೇಶನ್ ವಿಡಿಯೋನ ತರ್ತಾ ಇದ್ದೀನಿ. ಸೊ ನಿಮಗೆ ಖಂಡಿತವಾಗಿ ಈ ವಿಡಿಯೋ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಡೆ ತನಕ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ TETಯಲ್ಲಿ ಪಾಸ್ ಆಗಿದ್ದೀರಿ ಅಥವಾ ಯಾರೆಲ್ಲ TETಯಲ್ಲಿ ಅರ್ಹತೆಯನ್ನು ಗಳಿಸಿಲ್ಲ, ಅವರು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಒಂದಿಷ್ಟು ನಾನು ನಿಮಗೆ ವೇವ್ಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಯಾಕೆಂದರೆ ಸುಮಾರಾಗಿರ್ತಕ್ಕಂಥ ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ಅದನ್ನು ನನಗೆ ಅವರು ನನಗೆ ಮಾರ್ಗದರ್ಶನವನ್ನು ಮಾಡಿ ಸ್ವಲ್ಪ ಟ್ರಿಕ್ಸ್ ಹೇಳಿ ಅಂತಂದಾಗ ಸೊ ನಾನೇನು ಮಾಡ್ತಾಯಿದ್ದೀನಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ನೋಡೋಣ, ಕ್ವಾಲಿಫೈಡ್ ಸ್ಟೂಡೆಂಟ್ಸ್ ಅವರು ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು. ಯಾಕೆಂದರೆ ಕ್ವಾಲಿಫೈಡ್ದವ್ರಿಗೆ ಇರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಜಾಬ್ಸ್ ಏನಪ್ಪ ಅಂತಂದರೆ ಸೊ ವೇಟಿಂಗ್ ಫಾರ್ ದ ನೋಟಿಫಿಕೇಷನ್ ಅಂತಕ್ಕಂಥದ್ದು. ಓಕೆನಾ. ಸೊ ನೀವೇನು ಮಾಡಬೇಕು, ಸೊ ಯಾರೆಲ್ಲ D.Edದವ್ರು ಇದ್ದೀರಲ್ಲ ಅವ್ರಿಗೆ PSTR ಕಾಲ್ ಆಗ್ತಾಯಿದೆ. ಸೊ B.Edದವ್ರು ಇದ್ದವರು ಯಾವುದು GPSTR ಆಗ್ತಾಯಿದೆ. ಸೊ ಜೊತೆಗೆ HSTR ಆಗ್ತಾಯಿದೆ. ಜೊತೆಗೆ ನೀವು PG ಅಂತಂದರೆ PUನೂ ಕೂಡ ಆಗ್ತಾಯಿದೆ. ಓಕೆನಾ. ಸೊ ಒಟ್ಟಾರೆ ಶಿಕ್ಷಕರ ನೇಮಕಾತಿ ಅಂತಲೂ ಕೂಡ ಹಾಗೇ ಆಗ್ತದೆ. ಸೊ ಯಾವಾಗ ಶಿಕ್ಷಕರ ನೇಮಕಾತಿ ಆಗ್ಬೋದು ಅಂತಂದರೆ ಸ್ವಲ್ಪ ನಾ ಇಲ್ಲಿ ಏನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಸೊ ಲೋಕಲ್ ಅರ್ಬನ್ ಬಾಡೀಸ್ ಎಲೆಕ್ಷನ್ಗಳು ನಡೀತಾ ಇದ್ದಾವೆ. ಇಟ್ ಮೀನ್ಸ್ ಗ್ರಾಮ ಪಂಚಾಯತ್ ಆಗಿರ್ಬೋದು, TP ತಾಲೂಕ್ ಪಂಚಾಯತ್ ಆಗಿರ್ಬೋದು, ZP ಜಿಲ್ಲಾ ಪಂಚಾಯತ್, ಇವೆಲ್ಲ ಎಲೆಕ್ಷನ್ಗಳನ್ನು GP ಎಲೆಕ್ಷನನ್ನು ಜನವರಿಯಲ್ಲಿ ತೆಗೆದುಕೊಳ್ಬೋದು. TP ZP ಎಲೆಕ್ಷನ್ಗಳನ್ನು ಏಪ್ರಿಲ್ ಅಥವಾ ಮೇದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಸೊ ಇದಿಷ್ಟು ಎಲೆಕ್ಷನ್ ಆತಂದರೆ ಸ್ವಲ್ಪ ಕೋಡ್ ಆಫ್ ಕಂಡಕ್ಟು, ಅದಕ್ಕೆ ನೀತಿ ಸಂಹಿತೆ ಏನಾದರೂ ಅಡ್ಡಿ ಆಗ್ಬೋದು. ಒಟ್ಟಾರೆ 2026 ಮಧ್ಯಭಾಗದಲ್ಲಿ ಇಟ್ ಮೀನ್ಸ್ ನಾವೇನು ಹೇಳ್ಬೋದು, ಆಲ್ರೆಡಿ ಸಚಿವರು ಹೇಳಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಮಾಡ್ತೀವಿ ಅಂತ. ಸೊ ಖಂಡಿತ ಆದರೂ ಕೂಡ ಆಗ್ಬೋದು. ಇನ್ ಕೇಸ್ ಏನಾದರೂ ಎಲೆಕ್ಷನ್ ನೋಟಿಫಿಕೇಷನ್ ಬಂದರೆ, ಓಕೆನಾ, ಶಿಕ್ಷಕರ ನೇಮಕಾತಿದು ಏನಾದರೂ ಸ್ವಲ್ಪ ತೊಂದರೆ ಆವಾಗಾದ್ರೆ ಆಗ್ಬೋದು. ಇದು ಫಸ್ಟ್ ಕ್ಲಿಯರ್ ಆಯಿತು. ನೋಟಿಫಿಕೇಷನ್ ಬಗ್ಗೆ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂತಂದರೆ ಡೀಟೇಲ್ ಆಗಿರ್ತಕ್ಕಂಥದ್ದು ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಬರ್ತೀನಿ. ಸೊ ಯಾರೆಲ್ಲ ಕ್ವಾಲಿಫೈಡ್ ಆದವ್ರಿಗೆ ಫಸ್ಟ್ ಆಯಿತು. ಇನ್ನು ಸ್ಟ್ರಾಟಜಿಸ್ ನಿಮ್ಮದು ಹೇಗಿರಬೇಕು ಅಂತಕ್ಕಂಥದ್ದು. ಸೊ ನಿಮ್ಮ ತಯಾರಿ ಏನಿರಬೇಕು ಅಂತಂದರೆ ಒಂದು ಗುರಿಯನ್ನು ಇಟ್ಟುಕೊಡ್ರಿ, ನೀವು ಯಾವುದಕ್ಕಾಗಿ ಫೈಟ್ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು. ಸೊ ನೋಡಿ, PSTR ಇತ್ತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ, ಅದನ್ನು ಥ್ರೋಲಿ ನೀವು ಓದಬೇಕು. HSTRದು ಏನಾಗಿರ್ತದೆ MCQs ಇದ್ದಾವೆ. ಓಕೆನಾ. PUನೂ ಕೂಡ MCQs ಇದ್ದಾವೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಟರ್ನ್ ಪೇಪರ್ಗಳನ್ನ ಡಿಸ್ಕ್ರಿಪ್ಟಿವ್ ಪೇಪರ್ಗಳು ಇದರಲ್ಲಿ ಇಲ್ಲ. ಸೊ ಥ್ರೂಔಟ್ ನೀವು ಏನು ಮಾಡಬೇಕು, PSTR HSTR PUC ಅಂದರೆ ಇಟ್ ಮೀನ್ಸ್ ನೀವೇನು ಮಾಡಬೇಕು ಅಂದ್ರೆ UG ಅಂದರೆ BA ಅಥವಾ PG. ಸೊ ಇಲ್ಲಿವರೆಗೆ ನೀವು ಏನು ಮಾಡಬೇಕು, ನಾಲೆಜ್ಗಳನ್ನು ಗೇನ್ ಮಾಡಬೇಕು. ಚೆನ್ನಾಗಿ ಬುಕ್ಸ್ಗಳನ್ನು ನೀವು ಪ್ರಿಪೇರ್ ಮಾಡಬೇಕು. ಸೊ ನಿಮ್ಮ ಗುರಿಯನ್ನು ನೀವು ನಿರ್ಧಾರ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ತಯಾರಿಯನ್ನು ಮಾಡಿ ಅಂತ ನಾನು ಹೇಳೋದು. ಇನ್ ಕೇಸ್ ನೀವೇನಾದರೂ GPSTRಲ್ಲಿ ಇದ್ದರೆ, ಸೊ GPSTRನ್ನು ಆಗಬೇಕಂತಂದರೆ ನೀವು ವಿವರಣಾತ್ಮಕ ಪತ್ರಿಕೆಗಳ ಕಡೆಗೆ ಗಮನ ಕೊಡಲೇಬೇಕು. ಓಕೆನಾ. ಸೊ ಈ ವಿವರಣಾತ್ಮಕ ಪತ್ರಿಕೆನೇ ನಿಮಗೆ ಏನಾಗ್ತದಪ್ಪ ಅಂದ್ರೆ ನೌಕರಿಯನ್ನು, ಕೆಲಸವನ್ನು ತಂದು ಕೊಡ್ತದೆ. ಇಲ್ಲಿ ಏನಾದರೂ ನೀವು ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ನೀವು ಆಯ್ಕೆಯನ್ನು ಆಗೋದನ್ನು ಕಳೆದುಕೊಳ್ತೀರಿ. GPSTR ಅವ್ರು ಯಾರಾಗಬೇಕಂತಿರಲ್ಲ, ಕಂಪಲ್ಸರಿ ನೀವು ಡಿಸ್ಕ್ರಿಪ್ಟಿವ್ ಪೇಪರ್ನ ಬರೀಬೇಕು. ಸೊ ಬೆಟರ್ ಅಂತಂದರೆ ಯಾರೆಲ್ಲ ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜ್ ಮಾಡಬೇಕಂತಿದ್ದಿರಲ್ಲ ಅವರು ನಿಮಗೆ ಆಲ್ರೆಡಿ ಪ್ಯಾಟ್ರನ್ ಇದ್ದಾವೆ ಗೊತ್ತಿದೆ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಆಮೇಲೆ ಯಾರೆಲ್ಲ ಸೋಷಿಯಲ್ ಸೈನ್ಸ್ ಇದ್ದಾರಲ್ಲ, ಬೆಟರ್ ಅಂದರೆ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ನೀವು ನೋಡಬೇಕು. ಇವೆಲ್ಲವುಗಳ ಲಿಂಕನ್ನು ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ದಲ್ಲಿ ಇದ್ದಾವೆ. ಓಕೆನಾ. ಸೊ ಜಸ್ಟ್ ನೋಡಿದರೆ ಸಾಕು. SS ಮತ್ತು ಸೈನ್ಸ್ ಎಲ್ಲವನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನೇ ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಅಲ್ಲಿ ನೀವು ಏನು ಮಾಡ್ಬೋದು, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಂಕಗಳನ್ನು 2 ಮಾರ್ಕ್ಸಿಗೆ ಎಷ್ಟು ಬರಿಬೋದು, 5 ಮಾರ್ಕ್ಸಿಗೆ ಎಷ್ಟು ಬರಿಬೋದು, ಅದನ್ನೇ ನಾನು ಏನು ಮಾಡಿದ್ದೀನಿ ಅಲ್ಲಿ ಫೋಕಸನ್ನು ಮಾಡಿದ್ದೀನಿ. ಸೊ GPSTRದವ್ರು ಅದನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಏನು ಬುಕ್ಸ್ಗಳನ್ನು ಏನಿದೆಯಲ್ಲ, ನಾನು ಕೂಡ ನಿಮಗೆ ಏನು ಮಾಡ್ತೀನಿ ಅಂತಂದರೆ ಬುಕ್ಸ್ಗಳನ್ನು ಸಜೆಸ್ಟ್ ಮಾಡ್ತೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಆಮೇಲೆ ನಾನುಗಳು ಕೂಡ ಬುಕ್ಸ್ಗಳನ್ನು ಕೆಲವೊಂದಿಷ್ಟು ಬುಕ್ಸ್ಗಳನ್ನು ರೆಫರ್ ಮಾಡಬೇಕಾಗಿದೆ. ಸೊ ಅದನ್ನು ಕೂಡ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಚೆನ್ನಾಗಿ ನೀವು ಏನಾದರೂ ಹಿಸ್ಟ್ರಿಯನ್ನು ಓದ್ತಾ ಇದ್ದರೆ ಸೊ K ಸದಾಶಿವ ಅಥವಾ KNE ಬುಕ್ಸ್ಗಳನ್ನು ಓದ್ಕೊಡ್ರಿ. ಓಕೆನಾ. ಜಿಯೋಗ್ರಫಿ ಓದ್ತಾ ಇದ್ದರೆ ಬಡೇಮಿಯಾ ಅವ್ರದ್ದು ಓದ್ಕೊಡ್ರಿ. ಯಾಕಂದರೆ ಇವೆಲ್ಲ ಬುಕ್ಸ್ ಏನಪ್ಪ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂಥ ತುಂಬ ಚೆನ್ನಾಗಿದ್ದಾವೆ. ಹಿಸ್ಟ್ರಿ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, IC PS ಗಂಗಾಧರ ಅವ್ರದ್ದು ಬರ್ತದೆ. ಓಕೆನಾ. ಆಮೇಲೆ ಸೈನ್ಸಲ್ಲಿ 4G ಸೈನ್ಸ್ ಬರ್ತದೆ, ಅದು ತುಂಬಾ ಈಸಿ ಇದೆ 4G ಸೈನ್ಸು. ಆಮೇಲೆ ಡೈಲಿ ಮ್ಯಾಗ್ಝಿನ್ಸ್ಗಳನ್ನು, ಸ್ಪರ್ಧಾ ವಿಜೇತಗಳನ್ನ ಓದ್ಕೊಡ್ರಿ. ಡೈಲಿ ಮ್ಯಾಗ್ಝಿನ್ ಆಗಿರ್ಬೋದು ಅಥವಾ GK ಟುಡೇದಲ್ಲಿರ್ತಕ್ಕಂಥ ಆ್ಯಪ್ಗಳನ್ನು ನೀವೇನು ಮಾಡ್ಬೋದು,
ಮ್ಯಾಗ್ಝಿನ್ಸ್ ಆಗಿರ್ಬೋದು ಅಥವಾ GK ಟುಡೇ ಆಗಿರ್ತಕ್ಕಂಥವುಗಳನ್ನ ನೋಡಿ ನೀವು ಕರೆಂಟ್ ಅಫೇರ್ಗಳನ್ನ ನೋಡ್ಕೊಳ್ಬೋದು. ಓಕೆನಾ. ಹಿಸ್ಟ್ರಿ ಆಮೇಲೆ ಎಕನಾಮಿಕ್ಸಲ್ಲಿನೂ ಕೂಡ ನೀವೇನು ಮಾಡ್ಬೋದು, ಚೆನ್ನಾಗಿರ್ತಕ್ಕಂಥ ಬುಕ್ಸ್ಗಳನ್ನು ಕೃಷ್ಣಮೂರ್ತಿ ಅವ್ರದ್ದಿದ್ದಾವೆ, KN ಅವ್ರದ್ದಿದ್ದಾವೆ. ಅದನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ಕೃಷ್ಣಮೂರ್ತಿ ಅವ್ರದ್ದು ಓದ್ಬೋದು. ಒಂದು ಹೆಸರು ಬರ್ತಾ ಇದೆ ಎಕನಾಮಿಕ್ಸಲ್ಲಿ, ಅದನ್ನು ನನ್ನ ಹೆಸರು ಬರ್ತಾ ಇಲ್ಲ, ಲೇಡಿ ಇದ್ದಾರೆ ಆಥರ್ಸು, ಅದು ಕೂಡ ತುಂಬ ಚೆನ್ನಾಗಿದೆ, ನಾನು ಕೂಡ ಅದನ್ನು ಓದಿದ್ದೀನಿ. ಸೊ ಇವ್ರದ್ದು ಕೂಡ ಇದ್ದಾವೆ, ಯಾರ್ದು ನಮ್ಮ KM ಸುರೇಶ್ ಅವ್ರದ್ದು ಕೂಡ ಬುಕ್ಸ್ಗಳನ್ನು ನೀವು ರೆಫರ್ಗಳನ್ನು ಮಾಡ್ಬೋದು. ಆಮೇಲೆ ಬೆಟರ್ ಅಂತಂದರೆ ಏನಂತಂದರೆ ನೀವು ಎಲ್ಲ ಎಕ್ಸಾಮ್ಗಳಿಗೆ ಮೂಲಭೂತ ತಯಾರಿ. ಓಕೆ. ಸೊ ಮೂಲಭೂತ ಬೇಸಿಕ್ ತಯಾರಿ ಅಂದರೆ 6ರಿಂದ 12ನೇ ತರಗತಿ ಪುಸ್ತಕ. ಪ್ರತಿಯೊಂದು ವಿಷಯ ಸಮಾಜ, ವಿಜ್ಞಾನ, ಕನ್ನಡಗಳನ್ನು ನೀವು ಓದಲೇಬೇಕು. ನೀವು ಎಷ್ಟು ಓದ್ತೀರಿ ಅಷ್ಟು ವರ್ಕ್ ನಿಮ್ದು ಏನಾಗ್ತದಪ್ಪ ಅಂದರೆ ವರ್ಕ್ಗಳನ್ನು ತೊಗೊಳ್ತೀರಿ. ನೀವು 6 to 10 ಆಗಿರ್ತಕ್ಕಂಥ 12 PUC ಓದಿದ್ರು ಕೂಡ ಸಾಕು, ಯಾಕಂದರೆ ಗೌರ್ಮೆಂಟ್ ಎಡಿಷನ್ಸ್ ಇದ್ದಾವೆ. ಸೊ ಅವುಗಳನ್ನು ಓದಿದರೆ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ 30 to 40% ಮಾರ್ಕ್ಸ್ ನಿಮ್ದು ಏನಾಗ್ತದಪ್ಪ ಅಂದ್ರೆ ಇದರಲ್ಲೇ ಕವರ್ ಆಗ್ತದೆ. ಓಕೆನಾ. 30 to 40. ಈವನ್ PCMB ಬುಕ್ಸ್ಗಳು ಕೂಡ ಕನ್ನಡದಲ್ಲಿ ಬಂದಿದ್ದಾವೆ. PUC ಫಸ್ಟ್ ಮತ್ತು ಸೆಕೆಂಡ್ ಇಯರ್ದು ಬುಕ್ಸ್ಗಳು ಕೂಡ PCMB ಕೂಡ ಕನ್ನಡ ಮೀಡಿಯಮಲ್ಲಿ ರಿಲೀಸ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ಇನ್ನಷ್ಟು ಚೆನ್ನಾಗಿ ಪ್ರಿಪೇರನ್ನು ಫ್ರೆಂಡ್ಸ್ ಮಾಡಬಹುದು. ಓಕೆನಾ. ಇದು ನಿಮಗೆ ನಾನು ಏನು ಮಾಡಿದ್ದೀನಿ ಅಂದರೆ, ಯಾರೆಲ್ಲ ವರ್ಕ್ ಮಾಡ್ತಾಯಿದ್ದೀರಿ, ಜಾಬ್ ಬಗ್ಗೆ ಓದ್ತಾಯಿದ್ದೀರಿ, ಒಟ್ಟೆ ಓದ್ರಿ. ಸೊ ನಿಮ್ಮ ಓದು ಒಟ್ಟೆ ನಿಲ್ಲಬಾರ್ದು. ನಿಮ್ಮ ಗುರಿ ಏನಾಗಿದ್ದಪ್ಪ ಅಂದರೆ ಜಾಬನ್ನು ಹಿಡಿತಕ್ಕಂಥದ್ದೇ ಗುರಿಯಾಗಿರಬೇಕು, ಬೇರೆ ಯಾವುದೇ ಗುರಿ ಇಲ್ಲ. ಓಕೆ. ಒಟ್ಟ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಚೆನ್ನಾಗಿ ನೀವು ಏನು ಮಾಡಿ ಅಂತಂದರೆ ಬುಕ್ಸ್ಗಳನ್ನು ಓದಿ. ಸೊ ಅದನ್ನು ಖಂಡಿತವಾಗಿ ನಿಮಗೆ ಜಯವನ್ನು ತಂದು ಕೊಟ್ಟೇ ಕೊಡ್ತದೆ. ಇನ್ನು ನಾನು ಬರ್ತೀನಿ ಫ್ರೆಂಡ್ಸ್ ಯಾರ ಕಡೆ ಅಂತಂದರೆ, ಯಾರೆಲ್ಲ ನಾಟ್ ಕ್ವಾಲಿಫೈಡ್ ಆಗಿದ್ದಾರೆ. ಸೊ ನಾಟ್ ಕ್ವಾಲಿಫೈಡ್ ಆದವ್ರಿಗಂದರೆ ಹೇಳೋದು ಅದೇನು ಭಾಳ ಇದನ್ನಲ್ಲ, ಬಟ್ ನಮ್ಮ ಎಷ್ಟು ಜನ ಫ್ರೆಂಡ್ಸ್ ಹೇಳಿದರು. ಸೊ ಅವ್ರಿಗೆಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಒಂದೇ ಏನಪ್ಪ ಅಂತಂದರೆ, ಓದ್ರಿ. ಯಾಕಂದರೆ ನಿಮ್ಮ ಓದು ಹೇಗಿರಬೇಕಪ್ಪ ಅಂತಂದರೆ ಫ್ರೆಂಡ್ಸ್, ಅದು ನಿಮಗೆ ಒಳ್ಳೆಯದಾಗಿರ್ತಕ್ಕಂಥ ಒಂದು ಪಾಸಿಟಿವ್ನೆಸ್ನಾಗಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಬರಬೇಕು. ಸೊ ಇಲ್ಲ ಸರ್ ನಾನು 86ಕ್ಕೆ ಬಂದೆ, 83ಕ್ಕೆ ಬಂದೆ, 82ಕ್ಕೆ ಬಂದೆ ಅಂತ ಎಲ್ಲರೂ ಹೇಳಿದರು. ಇದೇನು ಅಂಥ ದೊಡ್ಡದು ಪರೀಕ್ಷೆನೂ ಅಲ್ಲ. ಯಾಕೆ ಜಸ್ಟ್ CTT ಕಾಲ್ ಆಗಿದೆ ನೋಡಿ. ಸೊ ಯಾರೆಲ್ಲ TTಯಲ್ಲಿ ಫೇಲ್ ಆಗಿದ್ದೀರಿ CTT ಕಟ್ರಿ. ಓಕೆ. CTTದಲ್ಲಿ ಜಸ್ಟ್ ನೀವು PYQಗಳನ್ನು ನೋಡಿದರೂ ಕೂಡ ಕ್ವಾಲಿಫೈದಲ್ಲಿ ಬರ್ತೀರಿ. PYQಗಳನ್ನು ಪ್ರಿವಿಯಸ್ ಇಯರ್ ಕ್ವಶನ್ಸ್. ಸೊ ಭಾಳ ಅರಿಯಂತಾಗಿರ್ಬೋದು. ಆಮೇಲೆ ಕಿಶೋರ್ ಪಬ್ಲಿಕೇಶನ್ಸ್, ಉಪಕಾರ ಅವ್ರದ್ದೆಲ್ಲ ಏನು ಮಾಡ್ತಾರೆ ಅಂದರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೊಡ್ತಾರೆ CTTಯಲ್ಲಿ. ಅಲ್ಲಿಂದನೂ ಕೂಡ ನೀವು ಒಳ್ಳೆಯ ಅಂಕಗಳನ್ನು ಏನು ಮಾಡ್ಬೋದು ಹೇಳಲಿಕ್ಕೆ ಬರೋದಿಲ್ಲ. ನಸೀಬ್ ಹೆಂಗಾದರೂ ಕೂಡ ಟೈಮ್ ಚೇಂಜ್ ಆಗ್ಬೋದು. CTTದಿಂದನೂ ಕೂಡ ನೀವು TTಯನ್ನು ಕಾಲ್ ಮಾಡ್ಬೋದು. ಈ CTT ಸರ್ಟಿಫಿಕೇಟ್ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ KRTTಯ ಕರ್ನಾಟಕದಲ್ಲಿ ನಡೀತಕ್ಕಂಥ ನೇಮಕಾತಿಗೆ ಅರ್ಹತೆಗಾಗಿ ಹಿಡಿತಾರೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಗೊಂದಲ ಬೇಡ. ಇನ್ನು ಯಾರೆಲ್ಲ ನೆಕ್ಸ್ಟ್ CTT ಆಗ್ತದೆ, ಇನ್ನು ನೆಕ್ಸ್ಟ್ ಇಯರ್ KRTTಗಾದರೂ ಕೂಡ ನೀವೇನು ಮಾಡಿಯಪ್ಪ ಅಂತಂದರೆ ಪ್ರಿಪೇರನ್ನು ಮಾಡಿಕೊಡ್ರಿ. ಓಕೆ. ನೆಕ್ಸ್ಟ್ KRTT 2026 ಕೂಡ ನಡೀತದೆ. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದು ಅಂತಂದರೆ ಫ್ರೆಂಡ್ಸ್ ಈಗಿನ ಹಿಡ್ದ. ಸೊ ಫಸ್ಟ್ ನೀವೇನು ಮಾಡಿರಿ, ನಿಮ್ಮಲ್ಲಿರ್ತಕ್ಕಂಥ ದೋಷಗಳು, ನೀವು ಯಾಕೆ TET ಫೇಲ್ ಆಗಿದ್ದೀರಿ, ಯಾಕೆ TET ಎಲಿಜಿಬಲ್ ಇಲ್ಲ ಅನ್ನೋದಕ್ಕೆ ಕಾರಣಗಳನ್ನು ಪತ್ತೆ ಮಾಡಿ. ಓಕೆ. ನಿಮ್ಮ ಕೆಲಸ ಮೇನ್ ಇದೇ ಇರ್ತಕ್ಕಂಥದ್ದು. ನೀವು ನಿಮ್ಮಷ್ಟು ನೀವು ಸರಿಯಾಗಿ ನೀವು ಪರೀಕ್ಷೆ ಪಡದೇ ಇತ್ತಂದರೆ, ಅಂತರಾವಲೋಕನ ಮಾಡಿಕೊಳ್ಳದೇ ಇದ್ದರೆ ನೀವು ಖಂಡಿತವಾಗಿ ಯಶಸ್ಸು ಆಗೋದಿಲ್ಲ. ಓಕೆ. 150 ಕ್ವಶನಲ್ಲಿ 90 ನಿಮಗೆ ಬರೀ ರೈಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೂ ಕೂಡ ನೋವಿನ ಸಂಗತಿ. ಯಾಕಂದ್ರೆ KRTT ಅನ್ನೋದು ಒಂದು ಎಲಿಜಿಬಿಲಿಟಿ ಎಕ್ಸಾಮ್. ಅದನ್ನು ನೀವು ಚೆನ್ನಾಗಿ ಓದಿದರೆ ಮಾತ್ರ ಮುಂದಿನ ನೇಮಕಾತಿಗೆ ಬರೀಬೋದು. ನೀವು KRTTಯಲ್ಲಿನೇ ಪಾಸ್ ಆಗ್ತಾ ಇಲ್ಲ ಅಂತಂದರೆ ಫ್ರೆಂಡ್ಸ್, ಸೊ ಯಾವ ಥರನಾಗಿರ್ತಕ್ಕಂಥ ನೀವು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ಒಂದು. ಅಷ್ಟು ಭಾಳ ಟಫ್ ಇಲ್ಲ ಫ್ರೆಂಡ್ಸ್, ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇರ್ತದೆ. ಬಟ್ ನೀವೇನು ಮಾಡಬೇಕಪ್ಪ ಅಂದ್ರೆ ಇನ್ನೂ ಚೆನ್ನಾಗಿ ಮನಸ್ಸು ಕೊಟ್ಟು ಓದ್ತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗಿತ್ತು, ಕಲಿಬೇಕಾಗಿತ್ತು ಅನ್ನೋದೇ ಒಂದು. ಏನಿಲ್ಲರಿ, KRTT ಪೇಪರ್ 1ನಲ್ಲಿ ಅಂತೂ ಭಾಳ ಈಸಿ ಇರ್ತದೆ. ಲ್ಯಾಂಗ್ವೇಜ್ 1 ಇರ್ತದೆ, ಲ್ಯಾಂಗ್ವೇಜ್ 2 ಇರ್ತದೆ, ಸೈಕಾಲಜಿ ಇರ್ತದೆ. ಓಕೆನಾ. EVS ಇರ್ತದೆ, ಮ್ಯಾಥ್ಸ್ ಇರ್ತದೆ. ಓಕೆನಾ. ಎಷ್ಟು ಇರ್ತದೆ ಸೊ ಟೋಟಲ್ ಆಗಿರ್ತಕ್ಕಂಥ 30 ಇರ್ತದೆ. ಓಕೆನಾ. ವೆರಿ ಈಸಿ ಇರ್ತದೆ. ಪೇಪರ್ 2ದಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಸೈಕಾಲಜಿ, ಸೋಷಿಯಲ್ ಸೈನ್ಸ್ ಇರ್ತದೆ. ಯಾಕೆ ನಿಮ್ಮದು 90 ಮಾರ್ಕ್ಸ್ ಬರೋದಿಲ್ಲ ಅನ್ನೋದೇ ಒಂದು ನನಗೆ ಏನಪ್ಪ ಅಂದರೆ ನೋವಿನ ಸಂಗತಿ. ನಾನು ಭಾಳ ಕಲೀಗ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಅದೇ ಹೇಳೋದು, ನಂದೇ TETನೇ ಪಾಸ್ ಆಗ್ತಾಯಿಲ್ಲ, TETನೇ ಪಾಸ್ ಆಗ್ತಾಯಿಲ್ಲ. TET ಪಾಸ್ ಆಗೋದು ಅದು ಭಾಳ ದೊಡ್ಡ ಎಕ್ಸಾಮಿನೇಷನ್ ಅಲ್ಲ. ಓಕೆ. ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಏರಿಯಾಗಳನ್ನು ಕವರ್ ಮಾಡ್ಕೊಂಡು ಹೋಗಬೇಕು. ಈಗ ಕನ್ನಡದಲ್ಲಿ ಏನಿರ್ತದೆ, ಒಂದು ಗದ್ಯ ಭಾಗ ಪದ್ಯ ಭಾಗ ಇರ್ತದೆ, ಅಲ್ಲೇ 15 ಮಾರ್ಕ್ಸ್ ಇರ್ತದೆ. ಬೋಧನಾಶಾಸ್ತ್ರದ್ದು 10 ಮಾರ್ಕ್ಸ್ ಇರ್ತದೆ. ಓಕೆನಾ. ಎಷ್ಟಾಯಿತು, ಅಲ್ಲಿ ಒಂದು 8, ಈ ಕಡೆ ಒಂದು 8 ಅಂದರೆ 16 ಮಾರ್ಕ್ಸು. ಇನ್ನು ಸಿಂಪಲ್ ಗ್ರಾಮರ್ ಇರ್ತದೆ ರೀ, ಅಲ್ಲಿ ವ್ಯಂಜನಗಳ ಸಂಖ್ಯೆ ಕೇಳಿಕತ್ತಿದ್ದಾರೆ, ಸಂಧಿ ಕೇಳಕತ್ತಾರ, ಸಮಾಸ, ವಿಭಕ್ತಿ ಪ್ರತ್ಯಯಗಳು,
ಸರ್ವನಾಮಗಳು, ವಿದ್ಯಾರ್ಥಕ ಕ್ರಿಯಾಪದಗಳು, ಓಕೆ, ಇವೇ ಇದ್ದಾವೆ. ನಾನು ಏನಂತೀನಂದರೆ, ನೀವು ಭಾಳ ಲೇಜಿಯಾಗಿ ತೊಗೊಳ್ತೀರಿ, ಸೀರಿಯಸ್ನೆಸ್ ಆಗಿ ತೊಗೊಳ್ತಾ ಇಲ್ಲ ಈ KRTT ಪರೀಕ್ಷೆಯನ್ನು. ಆಮೇಲೆ ಯಾರೆಲ್ಲ KRTT ಪಾಸ್ ಆಗಿದ್ರಲ್ಲ ಇನ್ನೂ ಸ್ಕೋರ್ ಮಾಡಿಕೊಡ್ರಿ. ಯಾಕಂದ್ರೆ 10% ಏನೋ ಇದ್ರದ್ದು ವೇಟೇಜ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, 10ರಷ್ಟು. ಹೀಗಾಗಿ ಈ ಪರೀಕ್ಷೆನ ನೀವೇನು ಮಾಡಿ ಅಂತಂದರೆ ಕೆಲವೊಂದಿಷ್ಟು ಪ್ರಾಕ್ಟೀಸ್ ಅಂತ ತೊಗೊಳ್ರಿ. ಮತ್ತು ಯಾರೆಲ್ಲ TET ನಾನು ಪಾಸ್ ಆಗಿದ್ದೀನಿ ಅಂತ ತಾವುಗಳು ಜಂಬ ಕೊಸ್ಕೊಳ್ಳೋದು ಬೇಡ. ಇದು ನೇಮಕಾತಿ ಆಗದೇ ಇದ್ದರೆ, ಇನ್ ಕೇಸ್ ನೇಮಕಾತಿ ನಡೆಯುತ್ತೆ, ನೇಮಕಾತಿ ಆದರೆ ಇಟ್ಸ್ ವಿಲ್ ದ ವೆರಿ ಗುಡ್. ಬಟ್ ಇನ್ ಕೇಸ್ ನೇಮಕಾತಿ ಆಗದೇ ಇದ್ದರೆ ಮತ್ತೆ ನೀವೇನು ಮಾಡಬೇಕು ಫ್ರೆಂಡ್ಸ್, ರೀಅಪಿಯರ್ಗಳನ್ನು ಕೊಡಿ. ಸೊ ರೀಅಪಿಯರ್ ಅಂದರೆ ಗೊತ್ತಾಗುತ್ತಲ್ಲ, ಮತ್ತೆ ನೀವೇನು ಮಾಡಿ ಅಂತಂದರೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳಿ. ಸೊ ಮತ್ತೆ ಮುಂದಿನ ಸಾರಿ ಚೆನ್ನಾಗಿ ಸ್ಕೋರ್ಗಳನ್ನು ಹೈ ಆಗಬೇಕು. ಯಾಕಂದರೆ ಈ ಪರೀಕ್ಷೆಗಳಿಗೆ ವೇಟೇಜನ್ನು ತಗೊಳ್ಳೋದ್ರಿಂದ, ಮೆರಿಟ್ಗೆ ಕನ್ಸಿಡರ್ ಮಾಡೋದ್ರಿಂದ 10% ಖಂಡಿತವಾಗಿ ನೀವು ಇದನ್ನು TETನ ಚೆನ್ನಾಗಿ ಮಾಡ್ಕೋಬೇಕು. ಒಟ್ಟಾರೆ ನಾನು ಹೇಳ್ತಕ್ಕಂಥ ಟೋಟಲ್ ಸಮ್ರಿ ಏನಪ್ಪ ಅಂತಂದ್ರೆ, ಎಸ್ ಫ್ರೆಂಡ್ಸ್, ನಂದು ಟಾರ್ಗೆಟ್ ಹೇಳಿರ್ತಕ್ಕಂಥದ್ದು ಯಾರೆಲ್ಲ TET ಫೇಲ್ ಆಗಿದ್ದೀರಿ, ಫಸ್ಟ್ ನೀವು ಮಾಡ್ತಕ್ಕಂಥದ್ದು ಒಂದೇ ಒಂದು ಕೆಲಸ, ಗೋ ಟು CTET ಎಕ್ಸಾಮ್ನ ಅಪಿಯರ್ ಮಾಡಿರಿ. ಯಾರೆಲ್ಲ TET ಪಾಸ್ ಆಗಿದ್ದೀರಿ ನೇಮಕಾತಿ ನೋಡ್ಕೊಡ್ರಿ, ನೇಮಕಾತಿ ಜೊತೆಗೆ TETನ ನೋಡ್ಕೊಡ್ರಿ. ಖಂಡಿತವಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗ್ತದೆ ಅಂತ ಹೇಳ್ತಾ ಇಷ್ಟೇ ಸಾಕು. ಮತ್ತೊಂದು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.